ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 10ನೇ ತರಗತಿ ಗಣಿತ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಅಧ್ಯಾಯ 3. ಕ್ಲಾಸ್ 10 ಗಣಿತ ಅಧ್ಯಾಯ 3, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು. ಅಭ್ಯಾಸ 3.1, 5ನೇ ಲೆಕ್ಕ. 5ನೇ ಪ್ರಾಬ್ಲಮ್. ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟ ಸುತ್ತಳತೆ ಅರ್ಧವು 36 ಮೀಟರ್. ಹೂದೋಟ ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಉದ್ದವು ಅಗಲಕ್ಕಿಂತ 4 ಹೆಚ್ಚಾಗಿರುವುದರಿಂದ x = y + 4. x = y + 4. x = y ಕೊಡೋದ್ರೆ ಮೈನಸ್ x - y = 4. ಇಕ್ವೇಷನ್ ಒಂದಾಯಿತು. ಅದೇ ಥರ ಸುತ್ತಳತೆ ಮೀನ್ಸ್ ಅರ್ಧವು ಆಯದ ಸುತ್ತಳತೆ x + y = 36. ಇದು ಇಕ್ವೇಷನ್ ಸೆಕೆಂಡ್ ಮಾಡೋಣ. ಸೊ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಬಳಕೆ ಮಾಡಿದಾಗ x - y = 4 ಇಕ್ವೇಷನ್ 1, x + y = 36 ಇಕ್ವೇಷನ್ ಸೆಕೆಂಡ್. ಇಲ್ಲಿ ನೋಡ್ರಿ, ಈಗ y ಕ್ಯಾನ್ಸಲ್ ಆಗುತ್ತೆ. ಇದು 2x ಆಯಿತು. 4 + 36 ಇದು 40 ಆಯಿತು. ಸೊ x = 40 / 2 ಆಯಿತು. ಸೊ x = ಕಡ್ತಾ ಹೊಡೆದ್ರೆ 2 1 2 2 ಅಂದರೆ 2 20 x = 20 ಆಯಿತು. ಈಗ x ಬೆಲೆ ಕಂಡುಹಿಡಿಬೇಕು ನಾವು. ದೇರ್ಫಾರ್ ಇಕ್ವೇಷನ್ 1 ಸಮೀಕರಣ 1ರಲ್ಲಿ ತುಂಬಿದಾಗ x - y = 4 ಪುಡ್ದ x = 20 ತುಂಬಬೇಕು. ಇದರಾಗ x = 20 ತುಂಬಬೇಕು. x = 20 - y = 4 -y 4 ಇದು ಈ ಕಡೆ ಹೋದರೆ -20 ಆಗುತ್ತೆ. ಸೊ y = 20 ಒಳಗೆ 4 ಹೋದರೆ -16 ಆಯಿತು. ಎರಡು ಮೈನಸ್ ಕ್ಯಾನ್ಸಲ್ ಆದರೆ y = 16 ಆಗುತ್ತೆ. ಸೊ ಅದರಿಂದ x = 20 ಮತ್ತು y = 16 ಆನ್ಸರ್ ಬರುತ್ತೆ ನೋಡ್ರಿ. ಉದ್ದ ಮತ್ತು ಅಗಲ ಎರಡು. ಕ್ಲಾಸ್ 10 ಗಣಿತ ಅಧ್ಯಾಯ 3, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು. ಅಭ್ಯಾಸ 3.1, 6ನೇ ಕ್ವಶನ್. ರೇಖಾತ್ಮಕ ಸಮೀಕರಣ 2x + 3y - 8 = 0 ಅನ್ನು ನೀಡಲಾಗಿದೆ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ. ಹೇಗೆಂದರೆ ಉಂಟಾದಂಥ ಜೋಡಿಗಳ ರೇಖಾಗಣಿತೀಯ ಪ್ರತಿನಿಧಿಸುವಿಕೆ ಇಲ್ಲಿ ಈ ಕೆಳಗಿನಂತಿರಬೇಕು. ಒಂದನೇದು ಛೇದಿಸುವ ರೇಖೆಗಳಾಗಬೇಕು, ಸಮಾಂತರ ರೇಖೆಗಳಾಗಬೇಕು, ಐಕ್ಯಗಳಾದಂಥ ರೇಖೆಗಳನ್ನು ಮಾಡಬೇಕು. ಇಲ್ಲಿ ಒಂದು ಸಮೀಕರಣ ಕೊಟ್ಟರೆ ಒಂದು ಸಮೀಕರಣ ನೀವು ಯಾವ್ದು ಬೇಕಾದ ತಗೋಬೋದು. ಈಗ ನೆಕ್ಸ್ಟ್ ಮುಂದಿಂದು ಛೇದಿಸುವ ರೇಖೆಗಳು, ಸಮಾಂತರ ರೇಖೆಗಳು, ಐಕ್ಯಗೊಳ್ಳುವ ರೇಖೆಗಳು ಮೂರು ವಿಂಗಡಿಸಿ ನೋಡ್ರಿ. 2x + 3y - 8 ಕೊಟ್ಟಾರೆ. 2x + 3y = 8 ಕೊಟ್ಟಾರೆ. 3x + 2y - 4 ಇದು ನಾವು ತಗೋಬೇಕು. ಇಲ್ಲಿ ಒಂದು ಛೇದಿಸುವ ರೇಖೆಗಳನ್ನು ನಾವು ಇಲ್ಲಿ ಹಾಕಬೇಕು. ಅಂದರೆ ಇಲ್ಲಿ ದೇರ್ಫಾರ್ a1/a2 b1/b2 c1/c2 ಅನುಪಾತದಲ್ಲಿಟ್ಟಾಗ 3/2 2/3 -4/8 3/2 ಅಷ್ಟೇ ಉಳಿತೈತಿ.
2/3 ಎರಡಲೆ ಎರಡು ನಾಲ್ಕಲೆ ನಾಲ್ಕೊಂದಲೇ ಎರಡು ನಾಲ್ಕೊಂದಲೇ ನಾಲ್ಕು ಎರಡಲೆ ಹೊಡೆದು ಬಿಡ್ರಿ, ಅದು 1/2 ಅಂಶ ಬರ್ತೈತಿ. ನಾಲ್ಕೊಂದಲೇ ನಾಲ್ಕು ಎರಡಲೆ ಇವು ಮೂರು ನೋಡ್ರಿ ಒಂದಕ್ಕೊಂದು ಸಮ ಇಲ್ಲ. ಅದರಿಂದ A1/A2 is not equal to B1/B2 is not equal to C1/C2. ಇವು ಛೇದಿಸುವ ರೇಖೆಗಳು. ಅದೇ ಸೇಮ್ ಆಗಿ ಸಮಾಂತರ ರೇಖೆಗಳು ಮಾಡಬೇಕಾದ್ರೆ ನಾವೀಗ ಇದು ಕೊಟ್ಟಂಥ ಸಮೀಕರಣ 2x + 3y - 8 = 0. ಇಲ್ಲಿ ಬೇಕಾದ ನಂಬರ್ ತಗೋರಿ. 4x + 6y - 32. ನಾವು ಸಮಾಂತರ ರೇಖೆ ಆದಂಗೆ ಮಾಡಬೇಕು. A1/A2 B1/B2 C1/C2 2/4 3/6 - 8/32. ಎರಡೊಂದಲೇ ಎರಡಲೆ ಅಂದರೆ 1/2 ಅಂಶ ಉಳಿತೈತಿ. ಮೂರೊಂದಲೇ ಮೂರೆರಡಲೆ 1/2 ಅಂಶ ಉಳಿತೈತಿ. ಮೈನಸ್ ಮೈನಸ್ ಪ್ಲಸ್ ಆಗ್ತೈತಿ. ಎಂಟೊಂದಲೇ ಎಂಟು ನಾಲ್ಕಲೆ ಮೂರನೇದು ಇಸ್ ನಾಟ್ ಈಕ್ವಲ್ ಅಂದರೆ ಇದು ಎರಡು ಸಮಾದ ನೋಡ್ರಿ, ಒಂದು ಸಮಾಂತರ ರೇಖೆಗಳನ್ನು ಬರ್ತೈತಿ. ಅದೇ ರೀತಿ ಐಕ್ಯಗೊಳ್ಳುವ ರೇಖೆಗಳನ್ನು ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಂಥ ಸಮೀಕರಣ ತಗೊಂಡು 2x + 3y - 8 = 0. ಇಲ್ಲಿ 6x + 9y - 24 ತಗೊಳ್ಳೋಣ. A1/A2 B1/B2 C1/C2 ಅನುಪಾತದಲ್ಲಿಟ್ಟಾಗ 2/6 3/9 - 8/24. ಇಲ್ಲಿ ಕಡಿತ ಹೊಡೆದಾಗ ಎರಡೊಂದಲೇ ಎರಡು ಮೂರಲೆ ಅಂದರೆ 1/3 ಅಂಶ ಬಂತು. ಮೂರೊಂದಲೇ ಮೂರಲೆ 1/3 ಅಂಶ ಬಂತು. ಎಂಟೊಂದಲೇ ಎಂಟು ಮೂರಲೆ ಮೈನಸ್ ಪ್ಲಸ್ ಆಯಿತು, 1/3 ಅಂಶ ಬಂತು. ಇದು 1/3 ಅಂಶ, ಇದು 1/3 ಅಂಶ, ಇದು 1/3 ಅಂಶ, ಅಷ್ಟು ಸರಿ ಬಂತು. ಇದು ಐಕ್ಯಗೊಳ್ಳುವ ರೇಖೆಗಳನ್ನು ಬರ್ತಾವೆ. ಈಗ ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡೋಣ. ಕ್ಲಾಸ್ 10 ಗಣಿತ ಅಧ್ಯಾಯ 3 ಎರಡು ಚರಾಕ್ಷಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ 3.1 7ನೇ ಪ್ರಶ್ನೆ. x - y + 1 x - y + 1 = 0 ಮತ್ತು 3x + 2y - 12 = 0 ಸಮೀಕರಣ ನಕ್ಷೆಗಳನ್ನು ಎಳೆಯಿರಿ. ಈ ರೇಖೆಗಳು ಮತ್ತು x ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿ ಹಾಗೂ ತ್ರಿಕೋನೀಯ ವಲಯವನ್ನು ಛಾಯೆಗೊಳಿಸಿ. ಈಗ x + 1 ಇದು y ಹೊರಗೆ ತೋರಿ y ಆಗ್ತದೆ. ಸೊ y = x + 1 ಆಯಿತು. ಈಗ x ಬೆಲೆ ತುಂಬೋಣ. x y 0 - 1 2 y = x + 1. x ಇದ್ದಲ್ಲಿ 0 + 1 ಅಂದರೆ ಆನ್ಸರ್ 1ನೇದು 1 ಬಂತು. ಎರಡನೇದು y = x + 1. x ಇದ್ದಲ್ಲಿ -1 + 1 -1 ಪ್ಲಸ್ ಅಂದರೆ 0 ಬಂತು, 0 ಬಂತು. ಮೂರನೇದು y = x + 1. x ಇದ್ದಲ್ಲಿ 2 ಹಾಕ್ರಿ, 2 + 1 3 ಬಂತು. ಈಗ 3 ಬಂತು. ಅದೇ ಥರ ನೋಡ್ರಿ, ಇಲ್ಲಿ 3x + 2y - 12
2y ಇಲ್ಲೇ ಇಡ್ರಿ, ಇದು ಹೊರಗೆ ತಗೋರಿ, +12 ಆಗೈತಿ, ಇದು ಆ ಕಡೆ ತಗೋರಿ, 3x ಆಯಿತು. y = 12 - 3x / 2 ಆಗುತ್ತೆ ನೋಡ್ರಿ. ಈಗ ಇದು ಬೆಲೆ ತುಂಬೋಣ. x ಬೆಲೆ ಇಲ್ಲಿ ಕೂಡ 2ರಲ್ಲಿ ಗುಣಾಕಾರ ಅಂತಂದರೆ 4, 0, 2 ತುಂಬೋಣ. ಒಂದನೇದು y = 12 - 3x / 2. 12, 3, 4 ತಗೋರಿ ಮೊದಲು, /2. ಅದು ನೋಡಿರಿ 12/12 / 2, 3×12, 0/2. ಸೊ 0/2 ಅಂದರೆ ನೋಡಿ ಆನ್ಸರ 0 ಬಂತು, ಅಂದರೆ ಇಲ್ಲಿ 0 ತುಂಬೋದು. ಎರಡನೇದ್ದು y = 12 - 3, ಈಗ x ಬೆಲೆ ಈಗ 0 ತುಂಬೋಣ, /2. 3 0 0 ಆಯಿತು, ಇದು 12/2 ಉಳಿಯಿತು, ಅಂದರೆ 2 1 2 6 ಇದು 6 ಬರ್ತೈತೆ ನೋಡ್ರಿ, 6 ಬಂತು, 6 ಬಂತು. ಇನ್ನೊಂದು ಇಕ್ವೇಷನ್ ಇಲ್ಲಿ ತುಂಬೋಣ. ಮೂರನೇದ್ದು y = 12 - 3x / 2, y = 12 - 3 x ನೋಡ್ರಿ ಇಲ್ಲಿ 2 ತುಂಬ್ರಿ, /2 ಆಯಿತು. y = 12 6 / 2, 12 ಒಳಗೆ 6 ಹೋದರೆ 6/2. ಸೊ 6/2 ಅಂದರೆ ಆನ್ಸರ್ 3 ಬಂತು, ಇಲ್ಲಿ 3 ಬಂತು ನೋಡ್ರಿ. ಇದು ನಕ್ಷೆ ಮುಖಾಂತರ ತೋರಿಸೋಣ ನೋಡ್ರಿ. 0 1 0ಲಿಂದ ಇಲ್ಲಿ 0ಲಿಂದ 1, ಅದೇ ರೀತಿ -1 0, -1 0, 0ಲಿಂದ 1 ಆಯಿತು. -1 ಅಂದರೆ 0, -1 0 ಅಂದರೆ ಇಲ್ಲಿ ನೋಡಿರಿ, -1 0 ಇಲ್ಲೇ ಆಯಿತು. 2 3, 2ಲಿಂದ 3 ತಕ ನೋಡಿರಿ, 2 ಸ್ಟ್ರೇಟ್ ರೇಖೆ ಎಳೆಯಿರಿ, ಇದು ಕರೆಕ್ಟ್ ಕೊಡ್ತೀವಿ. ಅದೇ ಥರ ಎರಡನೇದು 4 0 ನೋಡಿರಿ, ಇಲ್ಲೇ 4 0 ಇಲ್ಲೇ ಬಂದುಬಿಡ್ತೈತಿ. ಅದೇ ಥರ 0 6, 0ಲಿಂದ 6 ತಗ, ಇಲ್ಲಿ ತಗೋರಿ ಪೂರ್ತಿ ಮೇಲೆ, 0ರಿಂದ 6 ತಗ. ಇನ್ನೊಂದು 2/3 ಮತ್ತು ನೋಡಿ 2/3 ಇಲ್ಲೇ ಬರ್ತೈತಿ, ಎರಡೂ ಕ್ರಾಸ್ ಆಗಿಬಿಡ್ತಾರೆ ನೋಡ್ರಿ. ಈ ಥರ ಗ್ರಾಫ ನೋಡ್ಬೋದು ನೀವು. ಈ ವಲಯಗಳನ್ನು ಛಾಯೆಗೊಳಿಸಬೇಕಾದ್ರೆ ನೋಡ್ರಿ, ಇಲ್ಲಿ ಈ ವಲಯನು ಛಾಯೆಗೊಳಿಸಬಹುದು. ಈ ವಲಯ ಡಾರ್ಕ್ ಆಗಿ ಛಾಯೆಗೊಳಿಸಿ. ಛಾಯೆಗೊಳಿಸಿದ ತ್ರಿಕೋನೀಯ ವಲಯದ ಶೃಂಗ ಬಿಂದುಗಳು 4 0, -1 0, 2 3. ಇದು ಛಾಯೆಗೊಳಿಸಿದ ತ್ರಿಕೋನೀಯ ವಲಯದ ಶೃಂಗ ಬಿಂದುಗಳು ಇಲ್ಲಿ ಬರೆಯಲಾಗಿದೆ. ಈ ಥರ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.